ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ ಅಂದಲ್ಲಿ ಯೋಗದ ಪ್ರಯೋಜನಗಳನ್ನು ಪಡಿಬೇಕಾದಲ್ಲಿ ಕೆಲವು ಬಹಳ ಮುಖ್ಯ ಎಚ್ಚರಿಕೆಗಳನ್ನು ಅನುಸರಿಸಬೇಕು. ಆ ಎಚ್ಚರಿಕೆಗಳು ಯಾವುವು? ಇವುಗಳನ್ನು ಅನುಸರಿಸದೇ ಇದ್ದಲ್ಲಿ ಅವರು ಎಷ್ಟೇ ವರ್ಷಗಳಿಂದ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದರೂ ಅವರು ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯೋಗ ಶಾಲೆಗೆ ಹಲವಾರು ಮಂದಿ ಬಂದಾಗ ಹೇಳ್ತಾರೆ, ನಾನು 5 ಇಯರ್ಸಿಂದ ಯೋಗ ಮಾಡ್ತಾ ಇದ್ದೇನೆ, ಆದರೆ ನನಗೆ ಅಸ್ತಮಾ ರಿಲೀಫ್ ಆಗಿಲ್ಲ, ಅಥವಾ ನನಗೆ ಬ್ಯಾಕ್ ಪೇಯ್ನು ಹೋಗಿಲ್ಲ. ನಂತರ ನಾವು ಆಸನಗಳನ್ನು ಹೇಳಿಕೊಟ್ಟು ಅದನ್ನು ಸರಿ ಮಾಡ್ತೇವೆ, ಆದರೆ ಅವರಿಗೆ ಕೆಲವು ಎಚ್ಚರಿಕೆಗಳನ್ನು ಹೇಳ್ತೇವೆ. ಆ ಎಚ್ಚರಿಕೆಗಳು ಯಾವುವು ಅದರ ಬಗೆಗೆ ತಿಳಿದುಕೊಳ್ಳೋಣ. ಒಂದು, ಯು ನೀಡ್ ಟು ಲರ್ನ್ ದ ಯೋಗ ವಿತ್ ಅ ಪ್ರಾಪರ್ ಇನ್ಸ್ಟ್ರಕ್ಷನ್. ಯೋಗವನ್ನು ಸರಿಯಾದ ಗುರುವಿನ ಮುಖಾಂತರ ಕಲಿತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಎರಡನೆಯದು, ಪ್ರತಿದಿನ ಅಭ್ಯಾಸ ಮಾಡಬೇಕು. ವಾರಕ್ಕೆ 1 ಸಲ, ವಾರಕ್ಕೆ 5 ಸಲ ಅಭ್ಯಾಸ ಮಾಡೋದು, ಈ ರೀತಿಯಲ್ಲ, ಪ್ರತಿದಿನ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮೂರನೇದು, ಸರಿಯಾದ ಸಮಯದಲ್ಲಿ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಬೆಳಗ್ಗೆ ಟಿಫನ್ನು, ಅಂದರೆ ಬೆಳಗಿನ ಉಪಹಾರ, ಮತ್ತು ಮಧ್ಯಾಹ್ನದ ಊಟ, ರಾತ್ರಿಯ ಊಟ, ಸಂಜೆ 5 ಗಂಟೆಗೆ ನೀವು ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂದರೆ ಹಾಲನ್ನು ತಗೋಬೋದು ಆ ಸಂದರ್ಭದಲ್ಲಿ, ಅಥವಾ ಒಂದು ಹಣ್ಣನ್ನು. ಆದರೆ ಪ್ರತಿದಿನ ತಗೊಳ್ಳೇಬೇಕಾಗುತ್ತೆ. ಆಗೋದಿಲ್ಲ, 2 ದಿನ ಆಗುತ್ತೆ, 3 ದಿನ ಆಗೋದಿಲ್ಲ, ಆ ರೀತಿ ಇದ್ದಾಗ ತಗೊಳ್ಬಾರ್ದು. ಅಂದಲ್ಲಿ ಆಹಾರವನ್ನು ಸರಿಯಾದ ಸಮಯದಲ್ಲಿ, ಅಂದರೆ ಯೋಜಿತ ಸಂದರ್ಭದಲ್ಲಿ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಂತರ 2 ಲೀಟರ್ನಷ್ಟು ನೀರನ್ನು ಒಂದು ದಿನಕ್ಕೆ ಕುಡಿಲೇಬೇಕು, ಬಹಳ ಮುಖ್ಯವಾದದ್ದು. 2 ಲೀಟರ್ನಷ್ಟು ನೀರನ್ನು ಕುಡಿಬೇಕು. ನಂತರ 6 ಗಂಟೆಗಳ ನಿದ್ರೆಯನ್ನು ಅಳವಡಿಸ್ಕೊಳ್ಳೇಬೇಕು. ಏನು ರೀಸನ್ ಕೊಡಬಾರ್ದು, ನಾನು ಯೋಗ ಅಭ್ಯಾಸ ಮಾಡ್ತೇನೆ ಹಾಗಾಗಿ 3 ಅವರ್ ನಿದ್ದೆ ಆದರೆ ಸಾಕು, 4 ಅವರ್ ನಿದ್ದೆ ಆದರೆ ಸಾಕು, ಆ ರೀತಿಯಲ್ಲ. ಇಟ್ ಈಸ್ ಬಯಾಲಜಿಕಲ್ ರಿಕ್ವೈರ್ಮೆಂಟ್. ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ವೃದ್ಧಿಗೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಅಂಶ ಅಂದರೆ 6 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡ್ತಕ್ಕಂಥದ್ದು. ನಮ್ಮ ಆಯುಷ್ಯನ ಗುಟ್ಟು ನಿದ್ರೆ, ಕ್ರಮಬದ್ಧವಾದಂಥ ಆಹಾರ, ಯೋಗ, ಪ್ರಾಣಾಯಾಮಗಳು, ಕಣ್ಣಿನ ಯೋಗಾಭ್ಯಾಸ, ಇವುಗಳೆಲ್ಲ ಕ್ರಮಬದ್ಧವಾಗಿ ಅನುಸರಣೆ ಇರಬೇಕಂದಲ್ಲಿ 6 ಗಂಟೆಗಳ ನಿದ್ರೆಯನ್ನು ಯಾವುದೂ ರೀಸನ್ ಕೊಡದೆ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಯೋಗವನ್ನು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು.